ಮನಮೋಹನ್ ಸಿಂಗ್ಗೆ ಯಾವ ಲೆಕ್ಕಕ್ಕೂ ಅಲ್ಲ ಮೋದಿ. ಇಂದಿರಾ ಗಾಂಧಿ ಎಷ್ಟು ಕೆಲಸ ಮಾಡಿದಾಳು, ಈಗ ಬಂದ 9% ಬಡ್ಡಿ ಮಾಡವನೆ ಲೆಕ್ಕ. ನಮ್ಮ ಡಿ.ಕೆ. ಸಾಹೇಬ್ರಿಗೆ ಪೈಪೋಟಿನೇ ಇಲ್ಲ. ರಾಮನ್ ಅವನ್ ಕಟ್ಟಿದ್ನೆ, ಇವನು ಪಿ.ವಿ. ನರಸಿಂಹರಾವ್ ಹೊಡೆಸ್ತವನು. ನಮ್ಗೇನ್ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದಾನೆ ಇವನು. ದುಡ್ಡ ಇತ್ತಗಿಡ್ದು ಅತ್ತಗ ಆಗ್ತಾನೆ, ಅತ್ತಗಿಡ್ದು ಇತ್ತಗ ಆಗ್ತಾನೆ. ಮೋದಿದ್ ಏನ್ ನಡೆಯಲ್ಲ ಆಟ. ಲೇಡೀಸ್ 160% ಕಾಂಗ್ರೆಸ್ ಹೊಡಿತದೆ. ಡಿ.ಕೆ. ಸುರೇಶ್ ಅವ್ರು ಗೆಲ್ತಾರ, ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವ್ರು ಗೆಲ್ತಾರ? ಸುರೇಶ್ ಅವ್ರು ಗೆಲ್ತಾರೆ. ಇವನು ಡಾಕ್ಟರ್ ಆಗ್ಬಿಟ್ರು ಓಡ್ ಬಂದ್ಬಿಟ್ರು ಎಲ್ಲ ಓಟ್ ಹಾಕರಿ ಇವ್ರಿಗೆ. ಕುಮಾರಸ್ವಾಮಿಗೆ ಹಾಕ್ತಿವಿ. ಕೆ ಸುರೇಶ್ ಅವ್ರು ಗೆಲ್ತಾರೆ. MP ಅಂತಕ್ಕಿಂತ ಮುಂಚೆ ಒಬ್ರು ನಿಷ್ಠಾವಂತ ಕಾರ್ಯಕರ್ತರ ತರ ಅವ್ರು ವರ್ಕ್ ಮಾಡ್ತಾರೆ. ಸುರೇಶ್ ಅಷ್ಟು ಇಷ್ಟ ಕೆಲಸ ಮಾಡವನೇ, ಜನ ಸ್ಪಂದಿಸ್ತಾನೆ, ವ್ಯವಹಾರ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವರೆಲ್ಲ ಒಳ್ಳೇದ್ ಮಾಡಿ ನಮ್ಮ ಕರ್ನಾಟಕ ಉದ್ಧಾರ ಮಾಡೋರು. ಅಂಬಾನಿಗೆ ಅವ್ರಿಗೆಲ್ಲ ದುಡ್ಡು ಸಾಲ ಮನ್ನಾ ಮಾಡೋದು, ನಮ್ಮ ರೈತರ ಮೇಲೆ ಹಾಕಿದ್ರು. ಸರ್, ತಮ್ಮ ಹೆಸರು? ಸ್ವಾಮಿ ಅಂತ. ಈಗ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಗಳ ಹೆಸರು ಅನೌನ್ಸ್ ಆಗಿದೆ. ಯಾರು ಗೆಲ್ತಾರೆ? ಡಿ.ಕೆ. ಸುರೇಶ್ ಅವ್ರು ಗೆಲ್ತಾರ, ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವ್ರು ಗೆಲ್ತಾರ? ಸುರೇಶ್ ಅವ್ರು ಗೆಲ್ತಾರೆ. ಯಾಕೆ ಸರ್ ಡಿ.ಕೆ. ಸುರೇಶ್ ಅವ್ರು ಗೆಲ್ತಾರೆ? ಅವರು ತುಂಬಾ ಕೆಲಸ ಮಾಡಿದ್ದಾರೆ, ಅದಕ್ಕೆ ಅವ್ರನ್ನೇ ಗೆಲ್ಸ್ಬೇಕು ಅಂತ. ಬಟ್ ಈ ಬಾರಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದೆ. ಜೊತೆಗೆ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಕೂಡ ತುಂಬಾನೇ ಫೇಮಸ್ ಆಗಿರುವಂತವ್ರು, ಅವರನ್ನ ಕಣಕ್ಕಿಳಿಸಿದ್ದಾರೆ. ಹಾಗಾದ್ರೆ ಹೇಗಿರುತ್ತೆ ಎಲೆಕ್ಷನ್ ಪೈಪೋಟಿ? ಪೈಪೋಟಿ ಇರುತ್ತೆ, ಆದ್ರೆ ಡಿ.ಕೆ. ಶಿವಕುಮಾರ್ ಗೆಲ್ಲೋದು, ಸುರೇಶ್ ಗೆಲ್ಲೋದು. ಕೆಲಸಗಳನ್ನ ಮಾಡಿದಾರಾ ಹೇಗೆ ಸರ್? ಕೆಲಸ ಮಾಡಿದ್ದಾರೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನರೇಂದ್ರ ಮೋದಿ ಅವರು ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ, ಕೆಲಸ ಮಾಡಿಲ್ಲ ಅಂತಲ್ಲ. ಬಟ್ ನೋಡ್ಬೇಕು, ಅಲ್ಲಿ ಸೆಂಟ್ರಲ್ ಅವ್ರಿಗೆ ಹೇಳಕ್ಕಾಗಲ್ಲ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅದೇ ಆದ್ರೆ ಅವರು ಕಾಂಗ್ರೆಸ್ ಬಂದ್ರೆ ಅವರೇ ಆಗೋದು. ಈಗ ಹುಲಿಯೂರು ದುರ್ಗದಲ್ಲಿ ಏನಾದ್ರೂ ಸಮಸ್ಯೆಗಳಿದ್ಯಾ ಹೇಗೆ? ಯಾಕಂದ್ರೆ MP MLA ಇಬ್ರು ಕೂಡ ಕಾಂಗ್ರೆಸ್ನವ್ರು ಇದ್ದಾರೆ. ಹಳ್ಳಿಯವರು ಇಲ್ಲಿ ಇವರು ಇಲ್ಲಲ್ಲ, ಯಾವ ಹಳ್ಳಿ ಅವರು ಸರ್? ಇಲ್ಲೇ ಪಕ್ಕದಲ್ಲಿ. ಏನ್ ಹೆಸರು? ಮೆಣಸಿನ ದೊಡ್ಡಿ. ಎಷ್ಟು ಮನೆಗಳಿದೆ, ಎಷ್ಟು ವೋಟರ್ಸ್ ಇದಾರೆ ಅಲ್ಲಿ? ಅಲ್ಲಿ ಒಂದು 70-80 ಮನೆ ಇದೆ. ಎಷ್ಟು ಮತದಾರರು ಇರ್ಬೋದು? ಯಾರು ಪರವಾಗಿದ್ದಾರೆ ಸರ್ ಜನ ಎಲ್ಲ ಅಲ್ಲಿ? ಎರಡು ಕಡೆದು ಇದೆ, ಎಲ್ಲ ಕಡೆದು ಇದೆ. ಬಟ್ ಪೈಪೋಟಿ ಇರುತ್ತೆ ಅಂತನಾ? ಯಜಮಾನ್ರೆ, ತಮ್ಮ ಹೆಸರು? ನಮ್ಮ ಹೆಸರು ಅಂಕಮಗೌಡ ಅಂತ. ಈಗ ಲೋಕಸಭಾ ಚುನಾವಣೆಗೆ ಟಿಕೆಟ್ ಅನೌನ್ಸ್ ಆಗಿದೆ. ನಾವು ಯೋಗೇಶ್ವರ್ಗೆ ಹಾಕ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ಕುಮಾರಸ್ವಾಮಿಗೆ ಹಾಕ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ, ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿಗೆ ಹಾಕ್ತಿವಿ, ಅವ್ರಿಗಾರು ಹಾಕ್ತಿವಿ. ಈಗ H.D. ಕುಮಾರಸ್ವಾಮಿ ಅವರ ಭಾವ ಡಾಕ್ಟರ್ ಸಿ.ಎನ್. ಮಂಜುನಾಥ್, ದೇವೇಗೌಡ ಅವರ ಅಳಿಯ. ನಾವು ಬಿಜೆಪಿಗೆ ದಳಕೆ ಹಾಕ್ತಿವಿ. ಮೈತ್ರಿ ಅಭ್ಯರ್ಥಿಯನ್ನ ವಿನ್ ಮಾಡ್ತೀರಾ ಅಂತ? ಮಾಡ್ತೀವಿ. ಹಾಲಿ ಸಂಸದರು ಸುರೇಶ್ ಅವರು, ಡಿ.ಕೆ. ಸುರೇಶ್ ಕೆಲಸ ಮಾಡಿದ್ದಾರೆ ಹೇಗೆ? ಇಲ್ಲ, ಅವ್ರೇನು ಮಾಡಿಲ್ಲ, ನಮ್ಗೆ ಏನು ಮಾಡಿಲ್ಲ. ಅವ್ರೇನು ಮಾಡಿಲ್ಲ. ನಾವು ಈಗ ಯೋಗೇಶ್ವರ್ಗೆ, ಕುಮಾರಸ್ವಾಮಿಗೆ ನಾವು ಹಾಕ್ತಿವಿ. ಮೈತ್ರಿ ಅಭ್ಯರ್ಥಿಗೆ ಹಾಕ್ತೀರಾ? ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವ್ರಿಗೆ ಹಾಕ್ತೀರಾ? ಹಾಕ್ತಿವಿ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ನರೇಂದ್ರ ಮೋದಿ ಅವರು ಅವ್ರೆಲ್ಲ ಒಳ್ಳೇದ್ ಮಾಡೋರು ನಮ್ಮ ಕರ್ನಾಟಕಕ್ಕೆ. ಅವರೆಲ್ಲ ಒಳ್ಳೇದ್ ಮಾಡಿ ನಮ್ಮ ಕರ್ನಾಟಕ ಉದ್ಧಾರ ಮಾಡವ್ರೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ರಾಹುಲ್ ಗಾಂಧಿ ಅವರು ಮಾಡವ್ರೆ, ಎಲ್ಲ ಮಾಡವ್ರೆ. ನಾವು ಬಿಜೆಪಿ ದಳದವರು ಎಲ್ಲ ನಮ್ಗೆ ಹೆಲ್ಪ್ ಮಾಡವ್ರೆ. ಕಾಂಗ್ರೆಸ್ ಏನು ಮಾಡಿಲ್ಲ, ಎಲ್ಲ ಏನು ಮಾಡಿದೆ ಇವರೆಲ್ಲ ಉದ್ಧಾರ ಮಾಡವ್ರೆ. ಈಗ ಚುನಾವಣೆಗೆ ಅಭ್ಯರ್ಥಿಗಳನ್ನ ಹೆಸರು ಆಲ್ರೆಡಿ ಅನೌನ್ಸ್ ಆಗಿದೆ. ಡಿ.ಕೆ. ಸುರೇಶ್ ಅವ್ರು ಗೆಲ್ತಾರ, ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವ್ರು ಗೆಲ್ತಾರ? ಕೆ ಸುರೇಶ್ ಅವ್ರು ಗೆಲ್ತಾರೆ. ಯಾಕೆ ಮೇಡಮ್ ಡಿ.ಕೆ. ಸುರೇಶ್ ಗೆಲ್ತಾರೆ? ಮೇಡಮ್, ಇವರು ಯಾರು ಮಂಜುನಾಥ್ ಅವರು ಸುಮ್ಮನೆ ಅವರು ಡಾಕ್ಟರ್ ವೃತ್ತಿಲಿತ್ತವರು, ಅವ್ರೇನು ಕೆಲಸ ಮಾಡಿಲ್ಲ. ಬಟ್ ಈಗ ಜಯದೇವ ಆಸ್ಪತ್ರೆಯಲ್ಲಿ ಅವರು ಸಾಕಷ್ಟು ಬಡವರಿಗೆ ಸಹಾಯವನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಇರ್ಬೋದು. ಆದ್ರೆ ಡಿ.ಕೆ. ಸುರೇಶ್ ಅವರು ಪೂರ್ತಿ ಇಡೀ ಕುಣಿಗಲ್ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಲೆ ಕೆಲಸ ಮಾಡಿಸವ್ರೆ. ಅಭಿವೃದ್ಧಿ ಕೆಲಸಗಳನ್ನ ಮಾಡಿಸಿದ್ದಾರೆ, ತುಂಬಾ ಕೆಲಸ ಮಾಡವ್ರೆ. ಕೊರೋನಾದಲ್ಲೆಲ್ಲ ಹೆಲ್ಪ್ ಮಾಡವ್ರೆ, ತುಂಬಾ ಮಾಡವ್ರೆ. ಹಂಗಾಗಿ ಬಟ್ ಡಿ.ಕೆ. ಸುರೇಶ್ ಅವ್ರನ್ನ ಸೋಲಿಸಬೇಕು ಅನ್ನುವಂತಹ ಲೆಕ್ಕಾಚಾರ ಇದೆ. ಅದ್ರ ಜೊತೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದೆ. ಅದೆಂತೆ ಮೈತ್ರಿ ಆದ್ರೂ ಖಂಡಿತ ಇಲ್ಲ ಮ್ಯಾಮ್, ಖಂಡಿತ ಇಲ್ಲ. ಡಿ.ಕೆ. ಸುರೇಶ್ ಅವರೇ ಗೆಲ್ಲೋದು. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅಯ್ಯೋ ಬಿಡಿ ಮ್ಯಾಮ್, ಅವ್ರ ಬಗ್ಗೆ ಎಲ್ಲ ಯಾಕೆ, ನಮ್ಮ ಪಕ್ಷದ ಬಗ್ಗೆ ನಾವು ಮಾತಾಡ್ಬೇಕಷ್ಟೇ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ರಾಹುಲ್ ಗಾಂಧಿ ಅವರು ಪರವಾಗಿಲ್ಲ. ಸರ್, ತಮ್ಮ ಹೆಸರು? ರಂಗನಾಥ್ ಅಂತ. ಎಷ್ಟು ವರ್ಷಗಳಿಂದ ತರಕಾರಿ ವ್ಯಾಪಾರ ಮಾಡ್ತಿದ್ದೀರಾ ಸರ್? 8 ವರ್ಷ. ಈಗ ಲೋಕಸಭಾ ಚುನಾವಣೆಗೆ ಟಿಕೆಟ್ ಅನೌನ್ಸ್ ಆಗಿದೆ. ಯಾರು ಗೆಲ್ಬಹುದು ಅನ್ಸುತ್ತೆ? ಡಿ.ಕೆ. ಸುರೇಶ್ ಅವರ, ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರ? ಸುರೇಶ್ ಅವರೇ. ಯಾಕೆ ಡಿ.ಕೆ. ಸುರೇಶ್ ಅವರು? ಅವರು MP ಅಂತಕ್ಕಿಂತ ಮುಂಚೆ ಒಬ್ರು ನಿಷ್ಠಾವಂತ ಕಾರ್ಯಕರ್ತರ ತರ ಅವ್ರು ವರ್ಕ್ ಮಾಡ್ತಾರೆ ಇಡೀ ಕ್ಷೇತ್ರಕ್ಕೆಲ್ಲ. ಒಬ್ರು ಲೀಡರ್ ಟೇಪ್ ಬಂದು ಮಾಡ್ತಾರ. ಅವರು MP ಅನ್ಕೊಳ್ಳೋರು. ಕೆಲಸಗಳನ್ನ ಮಾಡಿದಾರ? ಹಾಗಾದ್ರೆ ತುಂಬಾ ಕೆಲಸ ಮಾಡಿದ್ದಾರೆ. ಹೇಳಿ. ಮುಸ್ಲಿಂ ಓಟು ಒಂದು ಹೋಗಲ್ಲ. ನಾವ್ ಹೇಳದ್ ಕೇಳ್ರಿ, ಕುಮಾರಸ್ವಾಮಿ ಹಾಕೊಂಡಿದ್ದು ಯಾಕೊಂದು ಗೆಲ್ಲಿಲ್ಲ. ನಾವು ಕಾಂಗ್ರೆಸ್ ಒಂದು ಯಾಕೆ ಗೆಲ್ಲಿಲ್ಲ? ಈ ಸರಿ 20 ಮೇಲೆ ಕಾಂಗ್ರೆಸ್ ಬರ್ತವೆ. ಅವ್ರು ಹೇಳ್ದಷ್ಟು ಈಜಿ ಏನಿಲ್ಲ, ಜನ ಒಳಗವ್ರೆ.
DK ಶಿವಕುಮಾರ್ ಇವನು ಸುರೇಶ್ ಮೇಲೆ ಗೆದ್ಬಿಟ್ರು ಸರ್. ಇವನು ಮಂಡ್ಯನೂ ಗೆಲ್ಲಲ್ಲ. ಮಂಡ್ಯ ಸುಮಲತ್ನು ಆಗ್ತಾವ್ರೆ ಎಲ್ಲ. ನಮ್ಗೆ ರಾಜಕೀಯ ಗೊತ್ತಾಗಲ್ಲ, ಏನ್ ಮಾಡೋದು. ದೇವೇಗೌಡರು ಯಾಕೆ ಗೆಲ್ಲಿಲ್ಲ ಇಲ್ಲಿ? ಮುದ್ದನ್ಮಗಳನ್ನು ಸೋಲಿಸಿತವ್ರು ಹೋಗಿ. ಸರ್ಕಾರದೇ ವ್ಯವಹಾರದೇ ಮಾಡ್ತಾ ಇರ್ತಾರೆ. ನಾನು ಯಜಮಾನ ಸತ್ ಮೇಲೆ ಮನೆಯವ್ರಿಗೆ ಚೇಂಜ್ ಆಯ್ತಾರೆ. ಈಗ ಇರೋ ಗಂಟೆ ಏನು ಚೇಂಜ್ ಮಾಡಲ್ಲ. DK ಸುರೇಶು ಅಷ್ಟು ಕೆಲಸ ಮಾಡೋನೆ, ಜನ ಸ್ಪಂದಿಸ್ತಾನೆ, ವ್ಯವಹಾರದೇ. ಇವನು ಡಾಕ್ಟರ್ ಆಗ್ಬಿಟ್ರು ಓಡ್ ಬಂದ್ಬಿಟ್ರು ಎಲ್ಲ ಓಟ್ ಹಾಕರಿ ಇವ್ರಿಗೆ. ನನ್ನ ಅನಿಸಿಕೆಗೆ ಸರ್ಕಾರ ಇದ್ದಾಗ ಸರ್ಕಾರ ಕೊಯ್ತದೆ. ಬಟ್ ಈಗ ಬಿಜೆಪಿ ಹಾಗೆ ಏನು JDS ಮೈತ್ರಿ ಮಾಡ್ಕೊಂಡಿದೆ, ಹಾಗಾಗಿ ಡಾಕ್ಟರ್ CN ಮಂಜುನಾಥ್ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗತ್ತಾ? ನಿಮ್ಗೆ ಹೇಳ್ತೀನಿ, ಬಿಜೆಪಿ ಮೋದಿ ಮೇಲೆ ಯಾಕೆ ಒಬ್ರು MP ಆಡ್ತಾ ಇಲ್ಲ? ರಾಮನ್ ಅವನ್ ಕಟ್ಟಿದ್ನೆ, ಇವನು PV ನರಸಿಂಹರಾವ್ ಹೊಡೆಸ್ತವನು. ನಮ್ಗೇನ್ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದಾನೆ ಇವನು. ಹೊಡೆಸ್ತವ್ರು ಯಾರು? ಅವನು PV ನರಸಿಂಹರಾವ್. ಇಂದಿರಾ ಗಾಂಧಿ ಎಷ್ಟು ಕೆಲಸ ಮಾಡಿದ್ದಾಳು? ಈಗ ಬಂದ 9% ಬಡ್ಡಿ ಮಾಡವನೆ. ಇದು ಬೇಡ ಅಂತ, ಯಾವ್ದ ಆಧಾರ್ ಕಾರ್ಡ್ ಬೇಡ ಅಂತ ಪಡ್ಕೋತಿದ್ದ. ಈಗ ಯಾಕೆ 15 ತತ್ತಾ ಇದ್ದಾನ? ದುಡ್ಡ ಇತ್ತಗಿಡ್ದು ಅತ್ತಗ ಆಗ್ತಾನೆ, ಅತ್ತಗಿಡ್ದು ಇತ್ತಗ ಆಗ್ತಾನೆ. ಮೋದಿದು ಏನು ನಡೆಯಲ್ಲ ಆಟ. ಈಗ ಅವನು ಕ್ಯಾನ್ವಾಸ್ ಮಾಡಿದ್ನಲ್ಲ, ಗೆದ್ನೆ ಒಂದಾರ. ಸಿದ್ದರಾಮಯ್ಯನ ಹೊಲ್ಟ ಹೊಡೆಯೋರು ಯಾರು ಇಲ್ಲ. ಸಿದ್ದರಾಮಯ್ಯ ಏನು ಮಾಡೋಣ, ಮಾಡ್ತಾ ಇಲ್ಲ ಕೆಲಸವ. ಇದು GST ದುಡ್ಡು ಯಾಕೆ ಕೊಡ್ತಾ ಇಲ್ಲ ನಮ್ಗೆ ಇವರು? ನಮ್ಗೇನು ದಡ್ರು ನಾವು. ಲೇಡೀಸು 160% ಕಾಂಗ್ರೆಸ್ಗೆ ಹೊಡಿತದೆ. ನಾವು ಕಾಂಗ್ರೆಸ್ನವ್ರು ಕಾಂಗ್ರೆಸ್ಗೆ ಹೊಡಿತೀವಿ. ಮುಸ್ಲಿಮರೇ ಹೊಡಿತಾರೆ. ತಿರ್ಗಿ ಯಾರು ಇವ್ರು ಗೆಲ್ಲೋರು? ಇವರು ಕುರ್ವಾಸು ಅವ್ರಿಗೆ ಹೊಡಿತಾರೆ. ನಾನು ಹೇಳೋದು, ಇವ್ರು ಹೇಳ್ಕೊತಾರೆ ಬಂದ್ಬಿಡ್ತೀವಿ ಅಂತ. 15 ಮೇಲೆ ಗೆಲ್ತಾರೆ ಇವ್ರು ಕಾಂಗ್ರೆಸ್ನವರು ಅನ್ಸುತ್ತಾ ನಿಮ್ಗೆ? ಯಾಕಂದ್ರೆ 2019ರಲ್ಲಿ ಕೇವಲ 1 ಸೀಟ್ ಅಷ್ಟೇ ಕಾಂಗ್ರೆಸ್ಗೆ ಬಂದಿದ್ದು. ಕುಮಾರಸ್ವಾಮಿ ಸೇರಿಸ್ಕೊಳ್ತಾರೆ ಆಗೋದು. ಯಾರು ಗೆದ್ರು? ಮಂಡ್ಯ 3 ಆಗ್ತಾವ್ರೆ, ಯಾಕೆ ಗೆದ್ದಾರ? ಸುಮಲತ್ನು ಆಗ್ತಾವಳೆ, BJP ದಳದವರು ಆಗ್ತಾವ್ರೆ, ಕಾಂಗ್ರೆಸ್ನವ್ರು ಆಗ್ತಾವ್ರೆ. ಹೆಂಗ್ ಗೆದ್ದಾರ? ಹೇಳೋದು ಅರ್ಥ ನಮ್ಗೆ ಆಯ್ತಾ ಇದೆ. ಅದು ಹಣೆ ಬರ. ಕಾಂಗ್ರೆಸ್ ಗೆದ್ದದೆ ಅಂತೀರು. 135 ಸಿದ್ದರಾಮಯ್ಯ ಹೇಳಿದ್ರು 130 ಗೆಲ್ತೀವಿ ಅಂತ ಗೆದ್ದೆ ಬಿಡಿಲ್ವೇ? ಸರ್ಕಾರ ಈಗ ಕಾಂಗ್ರೆಸ್ 20 ಸೀಟ್ ಕೇಳ್ತೀವಿ ಅಂತಿದ್ದಾರೆ. 15ರಿಂದ 20 ಗೆಲ್ತಾರ? ಹಾಗಾದ್ರೆ ಗೆಲ್ತಾರೆ. ಇವ್ರು ಹೆಂಗ್ ಬಡ್ಕೊಂಡ್ರು ಗೆಲ್ತಾರೆ. ಮೋದಿ ಅಲೆ ಇಲ್ವಾ ಹಾಗಾದ್ರೆ ರಾಜ್ಯದಲ್ಲಿ? ಮೋದಿ ಅಲೆ ಇಲ್ಲ ಬಿಡ್ರಿ. ಹೆಂಗ್ರಿ ಅಲೆ? ಪೆಟ್ರೋಲ್ ಯಾರದ್ರಿ? ಚಿನ್ನ ರೇಟ್ ಯಾರದ್ರಿ? ಬ್ಯಾಂಕ್ ಎಲ್ಲ ದುಡ್ಡು ಯಾರದ್ರಿ? ಮನಮೋಹನ್ ಸಿಂಗ್ಗೆ ಯಾವ ಲೆಕ್ಕಕ್ಕೂ ಅಲ್ಲ ಮೋದಿ. ಮನಮೋಹನ್ ಸಿಂಗ್ ಅಂತ ಹೇಳ್ತಾರೆ, 4 ಜನ ಪಕ್ಷ ಒಂದಾದಾಗ ಕೇಳಲೇಬೇಕು, ಮಾಡಲೇಬೇಕು. ಇನ್ನು BJP ಒಬ್ರು ಮಾತಾಡಕ್ಕಾಯ್ತಾ ಇಲ್ಲ ಅಂತವು. ಮಾತಾಡಕ್ಕಾಗಿದೆ. ಮೋದಿನ ಇಷ್ಟವಂತ ಇರ್ಬೋದು, ಆದ್ರೂ ವ್ಯಾವಹಾರಿಕವಾಗಿ ಏನು ಅರ್ಥ ಆಯ್ತಾ ಇಲ್ಲ. ನಮ್ಮ ಅನಿಸಿಕೆಗೆ ನಾವು ಅಪ್ಟ ಕಾಂಗ್ರೆಸ್ನವರು ಕಾಂಗ್ರೆಸ್ಗೆ ಮಾಡ್ತೀವಿ. ಗ್ರಾಮಾಂತರದಲ್ಲಿ ಹೋದ ನಮ್ಮ MP ಸಾಹೇಬರು ಸುರೇಶ್ ಅವರು 8,87,000 ಓಟ್ ತೆಗೆದಿದ್ದಾರೆ. ಈ ಸತಿ ಕನಿಷ್ಠ ಅಂದ್ರು 11ರಿಂದ 12 ಲಕ್ಷ ಓಟ್ ತೆಗಿತಾರೆ. ಬಟ್ ಎಲ್ಲರ ಲೆಕ್ಕಾಚಾರ ಏನಿದೆ ಅಂದ್ರೆ ಬಿಜೆಪಿ ಮತ್ತೆ JDS ಏನ್ ಮೈತ್ರಿ ಮಾಡ್ಕೊಂಡಿದೆ, 2 ಪಕ್ಷದವರು ಒಂದ್ ಕಡೆ ಸೇರಿದ್ರೆ ಅವ್ರಿಗೆ ಹೆಚ್ಚು ಓಟ್ ಬೀಳುತ್ತೆ ಅಂತ. ಕಾಂಗ್ರೆಸ್ JDS ಮೈತ್ರಿ ಮಾಡ್ಕೊಂಡು ಕರ್ನಾಟಕ ಏನ್ ರಿಸಲ್ಟ್ ಗೊತ್ತು ಅನ್ನೋದು ಗೊತ್ತು. ಈ ಸತಿ BJP JDS ಮೈತ್ರಿ ಮಾಡ್ಕೊಂಡು ಈ ಸತಿ ನಮ್ ಕರ್ನಾಟಕ ಏನ್ ರಿಸಲ್ಟ್ ಬರ್ತದೆ, ಉಲ್ಟಾ ರಿಸಲ್ಟ್. ಅಂದ್ರೆ ಮೈತ್ರಿಯಿಂದ DK ಸುರೇಶ್ ಅವ್ರಿಗೆ ಏನು ಆಗಲ್ಲ ಅಂತಾನ? ಖಂಡಿತವಾಗ್ಲೂ ಇಲ್ಲ ಮೇಡಮ್. ಈಗ ಡಾಕ್ಟರ್ CN ಮಂಜುನಾಥ್ ಕೂಡ ಸಾಕಷ್ಟು ಪ್ರಸಿದ್ಧವಾಗಿ ಹೆಸರು ಪಡೆದವರು ಆರೋಗ್ಯ ಕ್ಷೇತ್ರದಲ್ಲಿ. ಅವ್ರ ಬಗ್ಗೆ ನಾವು ಮಾತಾಡಂಗಿಲ್ಲ. ತುಂಬಾ ಒಳ್ಳೆಯವರು ಅವರು. ಮಂಜುನಾಥ್ ಅವರು ತುಂಬಾ ಒಳ್ಳೆಯವರು. ವೈದ್ಯಕೀಯದಲ್ಲಿ ತುಂಬಾ ಒಳ್ಳೆಯವರು ಅವರು. ರಾಜಕೀಯದಲ್ಲಿ ಅವರು ಆಗಲ್ಲ ಇದು. ಬಟ್ ಈಗ ಒಂದ್ ಕಡೆ ಮಿಶ್ರವಾದಂತಹ ಪ್ರತಿಕ್ರಿಯೆ ಎಲ್ಲಾ ಕಡೆನೂ ಇದೆ. ಸೊ ಹಾಗಾಗಿ ಪೈಪೋಟಿ ಇರುತ್ತಾ ಹಾಗಾದ್ರೆ? ನನ್ನ ಲೆಕ್ಕ ನಮ್ಮ DK ಸುರೇಶ್ ಸಾಹೇಬ್ರಿಗೆ ಪೈಪೋಟಿನೇ ಇಲ್ಲ. 11ರಿಂದ 12 ಲಕ್ಷ ರೀಚ್ ಆಯ್ತಾರೆ. ಇನ್ ಮಿಕ್ಕಿದ್ದು ಅವ್ರ ಎಷ್ಟು ಹೋತಾರ ಅದ್ರು ಈ ಬಾರಿ DK ಸುರೇಶ್ ಅವ್ರನ್ನ ಹೇಗಾದ್ರೂ ಮಾಡಿ ಸೋಲಿಸ್ಬೇಕು ಅನ್ನೋ ಲೆಕ್ಕಾಚಾರ ಇದೆ. 1,30,000 ಚಿಲ್ಲರೆ ಓಟ್ ತೆಗೆದಿದ್ದಾರೆ ಲೀಡಿಂಗು. ಈ ಸತಿ ಕಮ್ಮಿ ಅಂದ್ರು 2.5 ಲಕ್ಷ 3 ಲಕ್ಷ ಲೀಡಿಂಗ್ ಅಲ್ಲಿ ಪಾಸ್ ಆಯ್ತಾರೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ರಾಹುಲ್ ಗಾಂಧಿ ಅವರು ಉತ್ತಮ ನಮ್ಮ ನಾಯಕರು. ದೇಶಕ್ಕೆ ಯೂತ್ ಅಂತವ್ರು. ಯೂತ್ಗೂ ಒಂದು ಅವಕಾಶ ಬಂದ್ರೆ ಅವರು ಇನ್ನ ಯೂತ್ ಅವ್ರನ್ನ ಅವ್ರ ತಂದೆಯವರು ಯಾವ ತರ ಯೂತ್ ಬೆಳೆಸಿದ್ರು ಅದೇ ತರ ಬೆಳೆಸ್ತಾರೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನಾವು ಅವ್ರ ಬಗ್ಗೆ ನಾವೇನು ಹೇಳಲ್ಲ ಮೇಡಮ್. ಯಾಕೆ ಅಂದ್ರೆ ಅವರು ಶ್ರೀಮಂತರಿಗೆಲ್ಲ ಸಾಲ ಮನ್ನಾ ಮಾಡಿ ಬಡವ ತಲೆ ಮೇಲೆ ಹಾಕಿದ್ರು. ಕಾಂಗ್ರೆಸ್ ಪಕ್ಷದವರು ಶ್ರೀಮಂತರನ್ನೆಲ್ಲ ಕೊಳ್ಳೆ ಹೊಡೆದಿರೋ ದುಡ್ಡೆಲ್ಲ ಇದು ಮಾಡ್ತಾ ಇದ್ದಾರೆ. ಅವರು ಅಂಬಾನಿಗೆ ಅವ್ರಿಗೆಲ್ಲ ದುಡ್ಡು ಸಾಲ ಮನ್ನಾ ಮಾಡೋರು, ನಮ್ಮ ರೈತರ ಮೇಲೆ ಹಾಕಿದ್ರು. ನಮ್ಮ ಕಾಂಗ್ರೆಸ್ ಪಕ್ಷ ಏನು ಅಂದ್ರೆ ಯಾವತ್ತಿದ್ರು ಬಡವರಿಗೋಸ್ಕರ ರಕ್ಷಣೆ ಅವರು. ಈಗ ನಿತ್ಯ ನಿಮ್ಮ ಅಂಗಡಿಗೆ 100 ಜನ ಬರ್ತಿರ್ತಾರೆ. ರಾಜಕೀಯ ಚರ್ಚೆ ಎಲ್ಲ ಶುರುವಾಗಿದೆಯಾ? ಹಿಂಗೆ ಏನ್ ಹೇಳ್ತಾರೆ ಜನ ಬಂದವರು? ಚರ್ಚೆ ಎಲ್ಲ ಶುರುವಾಗಿದೆ. ಆದ್ರೂ ಇಲ್ಲೇನೇ ಬಂದ್ರು ಒಂದೇ ಮಾತು, DK ಸುರೇಶ್.
ಧನ್ಯವಾದ.